ಅಲ್ಲಿಯ ಬಾಲಕೃಷ್ಣ ಮತ್ತು ಮಕ್ಕಳು ಅವ್ರು ಕೆಲಸ ಮಾಡ್ತಾರೆ. ಅವರು ಮಡದಿ, ಇವರ ಹೆಸರು ರಾಣಿಮಣಿ, ರಾಣಿದೇವಿ. ಮನೆ ಹೆಸರು ರಾಣಿ ನಿವಾಸ. ನೀವೆಲ್ಲ ವಾಸ ಮಾಡಲ್ವಾ? ಹಾಂ, ಅವರ ಹೆಸರು ಇಟ್ಟಿದ್ದಾರೆ. ಇವರು ನಮ್ಮ ಈ ಶಾಲೆಗೆ ನಾವು ಏನು ಮೂರ್ತಿ ಮಾಡಿದೀವೋ ಇವ್ರ ಮಕ್ಕಳು ಇವರೆಲ್ಲ ಸೇವೆ ಮಾಡಿಕೊಟ್ಟಿದ್ದಾರೆ. ಗಜಮುಖ ಗ್ರಂಥಪೀಠ. ನೀವು ಹೋಗಿ ನೀವು ಒಂದು ಫೋಟೋ ಕೊಟ್ಟರೆ ಸಾಕು, 3 ನಿಮ್ಮ ಚಿತ್ರ ಮಾಡಿಕೊಡ್ತಾರೆ. ಜಗದೀಶ್, ಮಣಿಕಂಠ ಮತ್ತು ಕೇಶವ ಅನ್ನೋರು 3 ಜನ ಗಂಡು ಮಕ್ಕಳಿದ್ದಾರೆ. ಒಬ್ಬಳು ಹೆಣ್ಮಗಳು ಮದುವೆ ಮಾಡಿದ್ದಾರೆ. ಇವ್ರ ಮನೆಗೆ ಹೋದರೆ 4 ಗಂಟೆಗೆ ಹೋದ್ರೆ ಊಟ ಮಾಡಿ ಅಂತಾರೆ, 11 ಗಂಟೆಗೆ ಹೋದ್ರೆ ಊಟ ಮಾಡಿ ಅಂತಾರೆ. ಎಷ್ಟೊತ್ತಿಗೆ ಊಟ ಇರುತ್ತೆ ಮಾತ್ರ ಅಲ್ಲ, ಯಕ್ಷಗಾನದಲ್ಲಿ 7 ದಿವಸ ನಮ್ಮ ಹೆಸರು ಸಿಹಿ ಕೊಡಿ ಅಂದರು. ಈ ಸೀಟಲ್ಲಿ ಸಿಹಿ ಕೊಡೋಕ್ಕಾಗಲಿಲ್ಲ. ಅದು ಬೇಡ, ನಾವೇ ಹೇಳಿದ್ವಿ ಅಷ್ಟೆಲ್ಲ ತೂಕ ಯಾಕೆ, ಹಾಗಾದ್ರೆ ಶರಬತ್ತು ಇಂಥದ್ರ ಪಾನೀಯ ಕೊಡಿ ಅಂದರು. ನಾವೇನೋ ಡಿಕಾಕ್ಷನ್ ಕಾಫಿ ಕೊಡಬಾರ್ದು, ಅದು ಕೊಡ್ತಿಲ್ಲ ಯಾಕೋ. ಅಷ್ಟು ಹೇಳಿದ್ದಾರೆ. 7 ದಿವಸ ಕೊಡಿ ಎಂದಿದ್ದಾರೆ. ಎಂಥ ಉದಾರತೆ ರಾಣಿ ಮೇಡಮ್. ಯಾಕೋ ವಾತಾವರಣದಲ್ಲಿ ಶೀತತೆ ಇದೆ, ನಾವು ಎಂಥ ಪಾನೀಯ ಕೊಡಲಿಲ್ಲ. ಈಗ ನಿಮ್ಗೆ ನಾವು ಗೌರವ ಕೊಡ್ತಿದ್ದೀವಿ. ನಾನು ಚಿತ್ರಕಲಾವಿದ, ಶಿಲ್ಪಕಲಾವಿದ, ಅಷ್ಟು ಹೌದು, ದುಡಿದೇ ಇದ್ದಿದ್ದೆ. ಋಷಿ ತತ್ವ. ನೀವು ದುಡಿಮೆ ಮಾಡ್ತಾ ಇದ್ದೀರಿ, ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ಇವರಿಗೆ ನಾವೊಂದು ಗೌರವ ಕೊಡ್ತೀವಿ. ವೇದಿಕೆ ಕಲಾತ್ಮಕವಾಗಿ ನಡಿಬೇಕಲ್ಲ ಎಲ್ಲವೂ. ಅವರು ಕಲಾವಿದರು, ಇವರು ಕಲಾವಿದರು, ನಾನು ಕಲಾವಿದ. ನೀವೆಲ್ಲ ಯಾರು? ಕಲಾ ದೇವತೆ ಆರಾಧಕರು. ಉತ್ತಮ ಕಲಾ ದೇವತೆ. ಎಲ್ಲ ದೇವರುಗಳು ಕಲಾ ಆರಾಧನೆ ದೇವರುಗಳಲ್ಲ. ಅದ್ರ ಮುಖಾಂತರ ನಮ್ಮನ್ನು ನಾವು ಆನಂದಗೊಳಿಸ್ಕೊಳ್ಳೋದು. ಸರ್ ಕೊಡಿ. ಅಲ್ಲ ಅವರು ರಾಧಾಕೃಷ್ಣ ಇದ್ದಾರೆ. ರಾಧಾಕೃಷ್ಣನೇ ತುಂಬಾ ಚೆನ್ನಾಗಿ ತರಲೆ ಮಾಡ್ತಾರೆ. ಯಕ್ಷಗಾನ ಕಲಾಭಿಮಾನಿಗಳೇ, ಶ್ರೀಯುತ ದೇವಿತೋ ನಾಗೇಶ್ವರ ಅವರ ಉತ್ಸಾಹದಿಂದಲಾಗಿ ಇಲ್ಲಿ 7 ದಿನಗಳ ತ್ರೇತಾಯುಗ ದರ್ಶನ ಎಂಬ ಹೆಡ್ಡಿಂಗ್ನಲ್ಲಿ ರಾಮಾಯಣದ ಸಂಪೂರ್ಣ ಕಥೆಯನ್ನು ಜನರಿಗೆ ಮನದಟ್ಟು ಮಾಡುವಂತ ಯೋಚನೆ ಇಟ್ಕೊಂಡಿದ್ದಾರೆ. ಈ ದಿವಸ 3ನೇ ದಿವಸದ ನಮ್ಮ ಕಾರ್ಯಕ್ರಮ. ವಾತಾವರಣ ಚೆನ್ನಾಗಿಲ್ಲದೆ ಇದ್ದುದರಿಂದ ಪ್ರೇಕ್ಷಕರಿಗೆ ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾಳೆ ವಾತಾವರಣ ಚೆನ್ನಾಗಿದ್ರೆ ನೀವು ನಿಮ್ಮ ಬಂಧು ಬಾಂಧವರು ಹಿತೈಷಿಗಳನ್ನೆಲ್ಲ ಕರ್ಕೊಂಡು ಬಂದು ಈ ಸಭೆಯನ್ನು ಅಲಂಕರಿಸಬೇಕು, ಕಲೆಯನ್ನು ಪ್ರೋತ್ಸಾಹಿಸಬೇಕು. ಕಲೆ ಉಳಿದು ಬೆಳೆದು ಬೆಳಗುವುದಕ್ಕೆ ಪ್ರೇಕ್ಷಕರ ಅವಶ್ಯಕತೆ ಹೆಚ್ಚಾಗಿ ಇರ್ತದೆ. ಈ ನಮ್ಮ ಘಟ್ಟದ ಮೇಲೆ ಏನಾಗಿದೆ ಅಂದ್ರೆ ಯಕ್ಷಗಾನದ ಅಭಿಮಾನಿಗಳಿಲ್ಲ ಅಂತ ನಾನು ಹೇಳುವುದೇ ಇಲ್ಲ, ಇದ್ದಾರೆ. ವೈಯಕ್ತಿಕ ವ್ಯವಹಾರಿಕ ಕಾರಣಗಳಿಂದಲಾಗಿ ಕೆಲವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ನಾನಿವತ್ತು ಕಟ್ಟೆಗಳಲ್ಲಿ ಒಬ್ಬರು ಯಕ್ಷಗಾನದ ತುಂಬಾ ಪ್ರಿಯರಿದ್ದರು. ಕೇಳಿದ್ರು, ನೀವ್ ದೂರ ಹೊರಟದ್ದು, ಅಲ್ಲಿ ತ್ರೇತಾಯುಗ ದರ್ಶನ ರಾಮಾಯಣ ಯಾವಾಗಿನಿಂದ ಅಂತ. ಹಾಗಾಗಿ ಕೆಲವರಿಗೆ ಇಲ್ಲಿ ನಡೆಯುವ ಕಾರ್ಯಕ್ರಮ ತಿಳಿಯದೇ ಬಾರದೆ ಉಳಿದದ್ದು ಉಂಟು. ಆದ್ದರಿಂದ ನೀವು ನೋಡಿದವರು ನಿಮ್ಮ ಹಿತೈಷಿಗಳಿಗೆ ಹೇಳಿ ಆದಷ್ಟು ಪ್ರಚಾರ ಕೊಟ್ರೆ ಇನ್ನೂ 4 ದಿವಸದ ಕಾರ್ಯಕ್ರಮ ಉಂಟು. ಪ್ರೇಕ್ಷಕರು ಹೆಚ್ಚಾದ್ರೆ ಇನ್ನೂ ಅದ್ದೂರಿಯ ಕಾರ್ಯಕ್ರಮ ನಡೆಯುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಅಂತರಂಗದ ಸಹಕಾರ ಇರಲಿ ಅಂತ ಹಾರೈಸ್ತೇನೆ. ದೇವಿತೋ ನಾಗೇಶ್ವರ ಅವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರ ಸಲ್ಲಿಸ್ತೇನೆ. ಈ ಸಂಸ್ಥೆಯ ಯಜಮಾನರಾದಂತ ಶ್ರೀಯುತ ಅನಂತ ಪದ್ಮನಾಭರಾವ್ ಸೇತೂರು ಅವರು ಕೂಡ ಆರ್ಥಿಕ ಲಾಭಕ್ಕಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇಲ್ಲ. ಅವರು ಕೂಡ 1 ದಿವಸದ ಪ್ರಾಯೋಜಕತ್ವವನ್ನು ಹೊತ್ತುಕೊಂಡಿದ್ದಾರೆ. ಅಂದ್ರೆ ತಾವು ನಷ್ಟ ಮಾಡಿಕೊಳ್ಳಿಕ್ಕೆ ತಯಾರಿದ್ದಾರೆ. ಇಂತಹ ಸಹೃದಯರ ನಡುವೆ ಬಾಳಿ ಬದುಕುವ ಭಾಗ್ಯ ಬಂದದಕ್ಕೆ ನಾನು ಸಂತೋಷ ಪಡ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ವಿಶ್ವಗಾನಂ.